ವಿಂಡೋಸ್ 10 ಪ್ರೊಫೈಲ್ ಟ್ರಬಲ್ ಶೂಟಿಂಗ್. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಒಂದು ಪ್ರೊಫೈಲ್ ಕರಪ್ಟ್ ಆಗಿದರೆ ಏನು ಮಾಡಬೇಕು ಎಂಬುದನ್ನು ನೋಡಿದ್ದೀವಿ. ಒಂದು ಯೂಸರ್ನ ಪ್ರೊಫೈಲನ್ನು ಕರಪ್ಟ್ ಆಗಿದರೆ ನಾವು ಆ ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡಿ ಆ ಯೂಸರ್ಗೆ ಒಂದು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡುವಾಗ ಯೂಸರ್ನ ಫೈಲ್ ಎಲ್ಲವನ್ನು ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡಬೇಕು ಎಂದು ಹೇಳಿ ಡಿಲೀಟ್ ಮಾಡ್ಬೋದು. ಆದರೆ ಆ ಯೂಸರ್ಗೆ ನಾವು ಸಿ ಡ್ರೈವ್ ಡಿ ಡ್ರೈವ್ನಲ್ಲಿ ಪರ್ಮಿಷನ್ ಕೊಟ್ಟಿರ್ತೀವಿ. ಈ ಥರ ಡಿ ಡ್ರೈವ್ ಇ ಡ್ರೈವ್ನಲ್ಲಿ ಫೋಲ್ಡ್ರಿಗೆ ನಾವು ಪರ್ಮಿಷನ್ ಕೊಟ್ಟಿದ್ರೆ ನಾವು ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡಬಾರ್ದು. ಅದು ಮಾತ್ರ ಅಲ್ಲದೆ ಯೂಸರ್ ಎನ್ಕ್ರಿಪ್ಟೆಡ್ ಫೈಲ್ ಸಿಸ್ಟಮನ್ನು ಯೂಸ್ ಮಾಡ್ಬೋದು. ಈ ಎನ್ಕ್ರಿಪ್ಟೆಡ್ ಫೈಲ್ ಸಿಸ್ಟಮನ್ನು ಒಂದು ಯೂಸರ್ ಯೂಸ್ ಮಾಡಿದರೆ ಆ ಯೂಸರ್ನ ಅಕೌಂಟನ್ನು ಡಿಲೀಟ್ ಮಾಡಿ ಸೇಮ್ ನೇಮ್ನಲ್ಲಿ ನಾವು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರೇನೋ ಇದರ ಮುಂದೆ ಈ ಯೂಸರ್ ಯಾವ ಫೈಲನ್ನು ಎನ್ಕ್ರಿಪ್ಟ್ ಮಾಡಿದರೋ ಆ ಫೈಲ್ ಈ ಯೂಸರ್ಗೆ ಓಪನ್ ಮಾಡೋಕ್ಕಾಗಲ್ಲ. ನಾವು ಇಷ್ಟುವರೆಗೂ ಎನ್ಕ್ರಿಪ್ಟೆಡ್ ಫೈಲ್ ಸಿಸ್ಟಮ್ ಬಗ್ಗೆ ನೋಡಿಲ್ಲ. ಒಂದು ಫೈಲನ್ನು ಯಾರು ಓಪನ್ ಮಾಡಿ ನೋಡಬಾರ್ದು ಎಂದರೆ ಯೂಸರ್ ಆ ಫೈಲನ್ನು ಎನ್ಕ್ರಿಪ್ಟ್ ಮಾಡಬಹುದು. ಈ ಥರ ಎನ್ಕ್ರಿಪ್ಟ್ ಮಾಡುವಾಗ ಕಂಪ್ಯೂಟ್ರ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಿ ಆ ಫೈಲನ್ನು ಎನ್ಕ್ರಿಪ್ಟ್ ಮಾಡುತ್ತೆ. ಈ ಯೂಸರ್ ಫೈಲ್ಸನ್ನು ಎನ್ಕ್ರಿಪ್ಟ್ ಮಾಡಿದರೆ ಈ ಯೂಸರ್ಗೆ ಒಂದು ಹೊಸ ಸರ್ಟಿಫಿಕೇಟನ್ನು ಕ್ರಿಯೇಟ್ ಆಗ್ತದೆ. ಯೂಸರ್ ಅಕೌಂಟನ್ನು ನಾವು ಡಿಲೀಟ್ ಮಾಡಿದರೆ ಯೂಸರ್ನ ಸರ್ಟಿಫಿಕೇಟ್ ಡಿಲೀಟ್ ಆಗ್ತದೆ. ಆದ್ದರಿಂದ ಈ ಯೂಸರ್ ಇದರ ಮುಂದೆ ಎನ್ಕ್ರಿಪ್ಟ್ ಮಾಡಿದ ಫೈಲ್ ಏನು ಓಪನ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಕಂಪನಿನಲ್ಲಿ ನೋಡಿದರೆ ಒಂದು ಯೂಸರ್ ಅಕೌಂಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ಆ ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡಿ ಹೊಸ ಯೂಸರ್ ಅಕೌಂಟನ್ನು ಕ್ರಿಯೇಟ್ ಮಾಡಬಾರ್ದು ಎಂದು ಹೇಳ್ತಾರೆ. ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡದೆ ಇರುವ ಪ್ರಾಬ್ಲಮನ್ನು ನಾವು ಕರೆಕ್ಟ್ ಮಾಡಬೇಕು. ಈ ಕ್ಲಾಸ್ನಲ್ಲಿ ನಾವು ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡದೆ ಪ್ರೊಫೈಲ್ ಪ್ರಾಬ್ಲಮನ್ನು ಯಾವ ಥರ ಸರಿ ಮಾಡಬೇಕು ಎಂಬುದನ್ನು ನೋಡೋಣ. ಈ ಕ್ಲಾಸ್ ಒಂದು ಅಡ್ವಾನ್ಸ್ಡ್ ಕ್ಲಾಸ್. ನಾರ್ಮಲ್ ಯೂಸರ್ಸ್ ಈ ಕ್ಲಾಸ್ ನೋಡಬೇಕಾಗಿಲ್ಲ. ಈಗ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವ ಗೋಬಿ ಎನ್ನುವ ಯೂಸರ್ನ ಪ್ರೊಫೈಲ್ ನಮಗೆ ಕರಪ್ಟ್ ಆಗಿದೆ. ಈಗ ನಾವು ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡಬಾರ್ದು. ಗೋಬಿಗೆ ಇರುವ ಈ ಸೇಮ್ ಅಕೌಂಟನ್ನು ನಾವು ಯೂಸ್ ಮಾಡಬೇಕು. ಗೋಬಿಗೆ SID ನಂಬರ್ ಇರುತ್ತೆ. ಒಂದು ಉದಾಹರಣೆಗೆ ಗೋಬಿನ SID ನಂಬರ್ 1005 ಎಂದುಕೊಳ್ಳೋಣ. ಈ ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡದೆ ಈ ಪ್ರೊಫೈಲ್ ಪ್ರಾಬ್ಲಮನ್ನು ನಾವು ಸರಿ ಮಾಡಬೇಕು. ಇದನ್ನು ಯಾವ ಥರ ಸರಿ ಮಾಡಬಹುದು ಎಂಬುದನ್ನು ನೋಡೋಣ. ಈಗ ಯೂಸರ್ನ ಪ್ರೊಫೈಲ್ ಗೋಬಿ ಎನ್ನುವ ಹೆಸರಿನಲ್ಲಿದೆ. ನಾವು ಮೊದಲು ಏನು ಮಾಡಬೇಕು ಅಂದರೆ ಈ ಫೋಲ್ಡ್ರ್ ಹೆಸರನ್ನು ಚೇಂಜ್ ಮಾಡಬೇಕು. ಉದಾಹರಣೆಗೆ ಈ ಫೋಲ್ಡ್ರ್ ಹೆಸರನ್ನು .old ಎಂದು ಚೇಂಜ್ ಮಾಡ್ತೀವಿ. ಈ ಥರ ಫೋಲ್ಡ್ರ್ ಹೆಸರನ್ನು ನಾವು ಚೇಂಜ್ ಮಾಡಿದರೆ ಈ ಪ್ರೊಫೈಲ್ ಈ ಯೂಸರ್ಗೆ ಕೆಲಸ ಮಾಡಲ್ಲ. ಕಾರಣ ಯೂಸರ್ ಹೆಸರಿನಲ್ಲಿ ಇದ್ದಿದ್ದರೆ ಮಾತ್ರ ಈ ಪ್ರೊಫೈಲ್ ಈ ಯೂಸರ್ಗೆ ಕೆಲಸ ಮಾಡುತ್ತೆ. ನಾವು ಫೋಲ್ಡ್ರ್ ನೇಮನ್ನು ಚೇಂಜ್ ಮಾಡಿದ್ರಿಂದ ಈ ಫೋಲ್ಡ್ರ್ ಈ ಯೂಸರ್ಗೆ ಪ್ರೊಫೈಲಾಗಿ ಕೆಲಸ ಮಾಡಲ್ಲ. ಈ ಕೆಲಸ ಮುಗಿದ ಮೇಲೆ ನಾವು ರಿಜಿಸ್ಟ್ರಿನಲ್ಲಿ ಹೋಗಿ ಈ ಯೂಸರ್ನ ಪ್ರೊಫೈಲ್ ಇನ್ಫಾರ್ಮೇಷನನ್ನು ಡಿಲೀಟ್ ಮಾಡಬೇಕು. ಈ ಥರ ಡಿಲೀಟ್ ಮಾಡಿದರೆ ಯೂಸರ್ ನೆಕ್ಸ್ಟ್ ಟೈಮ್ ಲಾಗಿನ್ ಆಗಿದರೆ ಈ ಯೂಸರ್ಗೆ ಪ್ರೊಫೈಲ್ ಫೋಲ್ಡ್ರ್ ಏನೂ ಇಲ್ಲ. ಆದ್ದರಿಂದ ಕಂಪ್ಯೂಟ್ರ್ ಒಂದು ಹೊಸ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಈ ಯೂಸರನ್ನು ಲಾಗಿನ್ ಮಾಡೋದಕ್ಕೆ ಅಲೋ ಮಾಡುತ್ತೆ. ಈ ಥರ ಒಂದು ಹೊಸ ಪ್ರೊಫೈಲನ್ನು ಕ್ರಿಯೇಟ್ ಮಾಡುವಾಗ ಯೂಸರ್ ಫೋಲ್ಡ್ರ್ನಲ್ಲಿ ಗೋಬಿ ಎನ್ನುವ ಹೆಸರಿನಲ್ಲಿ ಈ ಯೂಸರ್ಗಾಗಿ ಒಂದು ಸೆಪ್ರೇಟ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಯೂಸರನ್ನು ಲಾಗಿನ್ ಮಾಡೋದಕ್ಕೆ ಅಲೋ ಮಾಡುತ್ತೆ. ಒಳಗಡೆ ಯೂಸರ್ ಲಾಗಿನ್ ಆಗಿ ಡಾಕ್ಯುಮೆಂಟ್ ಪಿಕ್ಚರ್ ಫೋಲ್ಡ್ರನ್ನು ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಫೈಲ್ ಏನೂ ಇರಲ್ಲ. ಆದರೆ ನಾವು ಸಿ ಡ್ರೈವ್ನಲ್ಲಿ ಇದ್ದ ಆ ಯೂಸರ್ನ ಓಲ್ಡ್ ಪ್ರೊಫೈಲನ್ನು ರೀನೇಮ್ ಮಾಡಿದ್ದೀವಿ. ಗೋಬಿ .old ಎನ್ನುವ ಈ ಫೋಲ್ಡ್ರನ್ನು ಗೋಬಿ ಓಪನ್ ಮಾಡಿದರೆ ಈ ಯೂಸರ್ ಇದರ ಮುಂದೆ ಕ್ರಿಯೇಟ್ ಮಾಡಿದ ಫೈಲ್ಸ್ ಎಲ್ಲವನ್ನು ಡಾಕ್ಯುಮೆಂಟ್ ಪಿಕ್ಚರ್ನಲ್ಲಿ ಇರುತ್ತೆ. ಈ ಯೂಸರ್ ಏನು ಮಾಡಬೇಕು ಎಂದರೆ ಗೋಬಿ .old ಎನ್ನುವ ಈ ಫೋಲ್ಡ್ರನ್ನು ಓಪನ್ ಮಾಡಿ ಈ ಡಾಕ್ಯುಮೆಂಟ್ ಫೋಲ್ಡ್ರ್ನಲ್ಲಿ ಇರುವ ಫೈಲ್ಸ್ ಎಲ್ಲವನ್ನು ಯೂಸರ್ನ ಡಾಕ್ಯುಮೆಂಟ್ಗೆ ಕಾಪಿ ಮಾಡಬೇಕು. ಈ ಥರ ಓಲ್ಡ್ ಪ್ರೊಫೈಲ್ನಲ್ಲಿರುವ ಫೈಲ್ಸ್ ಎಲ್ಲವನ್ನು ಹೊಸ ಪ್ರೊಫೈಲ್ಗೆ ಯೂಸರ್ ಸ್ಟೋರ್ ಮಾಡಿದ ಮೇಲೆ ನಾವು ಈ ಗೋಬಿ .old ಎನ್ನುವ ಈ ಫೋಲ್ಡ್ರನ್ನು ಡಿಲೀಟ್ ಮಾಡಬಹುದು. ಇದರ ಮುಂದೆ ನಾವು ಗೋಬಿಗೆ ಸಿ ಡ್ರೈವ್ ಡಿ ಡ್ರೈವ್ನಲ್ಲಿ ಪರ್ಮಿಷನ್ ಕೊಟ್ಟಿರ್ತೀವಿ. ಯೂಸರ್ ಅಕೌಂಟನ್ನು ನಾವು ಡಿಲೀಟ್ ಮಾಡಿಲ್ಲ. ಆದ್ದರಿಂದ ಗೋಬಿಗೆ ಡಿ ಡ್ರೈವ್ನಲ್ಲಿ ಇರುವ ಫೈಲ್ಸ್ ಎಲ್ಲವನ್ನು ಓಪನ್ ಮಾಡೋದಕ್ಕಾಗ್ತದೆ. ಇದರ ಮುಂದೆ ಗೋಬಿ ಎನ್ನುವ ಯೂಸರ್ ಎನ್ಕ್ರಿಪ್ಟೆಡ್ ಫೈಲ್ ಸಿಸ್ಟಮ್ ಯೂಸ್ ಮಾಡಿದರೆ ಆ ಓಲ್ಡ್ ಫೈಲ್ಸ್ ಗೋಬಿಗೆ ಓಪನ್ ಆಗ್ತದೆ. ನಾವು ಪ್ರಾಕ್ಟಿಕಲ್ನಲ್ಲಿ ಹೋಗಿ ಈ ವರ್ಕನ್ನು
ಯಾವ ಥರ ಮಾಡಬೇಕು ಎಂದು ನೋಡೋಣ. ನಾವು ಈಗ ಬಿಟ್ನೆಟ್ಸ್ ಎನ್ನುವ ಅಡ್ಮಿನಿಸ್ಟ್ರೇಟರ್ ಪವರ್ ಇರುವ ಅಕೌಂಟ್ನಲ್ಲಿ ಲಾಗಿನ್ ಆಗ್ತೀವಿ. ನಾವು ಈಗ ವಿಂಡೋಸ್ 10 ಪ್ರೊಫೆಷನಲ್ ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ಈ ಯೂಸರ್ ಇದರ ಮುಂದೆ ಡಾಕ್ಯುಮೆಂಟ್ ಏನಾದರೂ ಪ್ರೊಫೈಲ್ನಲ್ಲಿ ಸೇವ್ ಮಾಡಿ ಇಟ್ಟಿರ್ತಾರಾ ಎಂಬುದನ್ನು ನೋಡಬೇಕು. ಕಂಟ್ರೋಲ್ ಪ್ಯಾನಲ್ನಲ್ಲಿ ಸಿಸ್ಟಮನ್ನು ಓಪನ್ ಮಾಡಿ ಅಡ್ವಾನ್ಸ್ಡ್ ಸಿಸ್ಟಮ್ ಸೆಟ್ಟಿಂಗ್ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಎಸ್ ಕ್ಲಿಕ್ ಮಾಡ್ತೀವಿ. ಯೂಸರ್ ಪ್ರೊಫೈಲ್ ಸೆಟ್ಟಿಂಗನ್ನು ಓಪನ್ ಮಾಡಿದರೆ ಗೋಬಿನ ಪ್ರೊಫೈಲ್ ಸೈಜ್ ನೋಡಿದರೆ 229 MB ಬರುತ್ತೆ. ಡಿಫಾಲ್ಟ್ ಪ್ರೊಫೈಲ್ 2.5 MB ಇದೆ. ಹಾಗೆಂದರೆ ಗೋಬಿ ಪ್ರೊಫೈಲ್ನಲ್ಲಿ ತುಂಬ ಫೈಲ್ಸ್ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಎಂದರ್ಥ. ಇದನ್ನು ನಾವು ಕ್ಯಾನ್ಸಲ್ ಮಾಡೋಣ. ನಾವು ಡಿ-ಡ್ರೈವ್ನಲ್ಲಿ ಈ ಗೋಬಿಗೆ ಫೋಲ್ಡ್ರ್ನಲ್ಲಿ ಏನಾದರೂ ಪರ್ಮಿಷನ್ ಕೊಟ್ಟಿರ್ತೀವಾ ಎಂಬುದನ್ನು ನೋಡೋಣ. ಪಿಕ್ಚರ್ ಫೋಲ್ಡ್ರನ್ನು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಯನ್ನು ನಾವು ಓಪನ್ ಮಾಡಿ ನೋಡಿದರೆ ಸೆಕ್ಯೂರಿಟಿನಲ್ಲಿ ಗೋಬಿಗೆ ಈ ಫೋಲ್ಡ್ರ್ನಲ್ಲಿ ನಾವು ಪರ್ಮಿಷನ್ ಕೊಟ್ಟಿರ್ತೀವಿ. ಡಿ-ಡ್ರೈವ್ನಲ್ಲಿ ತುಂಬ ಫೈಲ್ಸ್ ಫೋಲ್ಡರ್ಸ್ ಇದೆ. ತುಂಬ ಫೋಲ್ಡರ್ಸ್ನಲ್ಲಿ ನಾವು ಗೋಬಿಗೆ ಪರ್ಮಿಷನ್ ಕೊಟ್ಟಿರ್ತೀವಿ. ಗೋಬಿನ ಪ್ರೊಫೈಲ್ ಈಗ ಕರಪ್ಟ್ ಆಗಿದೆ ಎಂಬುದರಿಂದ ಮೊದಲು ನಾವು ಗೋಬಿನ ಪ್ರೊಫೈಲ್ ಫೋಲ್ಡ್ರನ್ನು ರೀನೇಮ್ ಮಾಡಬೇಕು. ಪಿ ಸಿನಲ್ಲಿ ಸಿ-ಡ್ರೈವ್ನಲ್ಲಿ ಯೂಸರ್ ಫೋಲ್ಡ್ರನ್ನು ಈಗ ಓಪನ್ ಮಾಡ್ತೀವಿ. ಇಲ್ಲಿ ಗೋಬಿ ಪ್ರೊಫೈಲ್ ಇದೆ. ಇದನ್ನು ರೈಟ್ ಕ್ಲಿಕ್ ಮಾಡಿ ರೀನೇಮನ್ನು ಸೆಲೆಕ್ಟ್ ಮಾಡೋಣ. ಇಲ್ಲಿ ಡಾಟ್ ಓಲ್ಡ್ ಎಂದು ನಾವು ಗೋಬಿನ ಪ್ರೊಫೈಲ್ ಫೋಲ್ಡ್ರನ್ನು ರೀನೇಮ್ ಮಾಡ್ತೀವಿ. ಇಲ್ಲಿ ಎಸ್ ಕ್ಲಿಕ್ ಮಾಡಿದರೆ ಫೋಲ್ಡ್ರ್ ಹೆಸರು ಚೇಂಜ್ ಆಗಿದೆ. ಈ ಥರ ಫೋಲ್ಡ್ರನ್ನು ನಾವು ರೀನೇಮ್ ಮಾಡಿದರೆ ಈ ಫೋಲ್ಡ್ರ್ ಗೋಬಿ ಪ್ರೊಫೈಲ್ ಆಗಿ ಇನ್ನು ಕೆಲಸ ಮಾಡಲ್ಲ. ಇದಾದ ಮೇಲೆ ನಾವು ರಿಜಿಸ್ಟ್ರಿ ಎಡಿಟರನ್ನು ಓಪನ್ ಮಾಡಿ ಅದರಲ್ಲಿ ಕಾನ್ಫಿಗರ್ ಮಾಡಬೇಕು. REG ಎಡಿಟ್ ಎನ್ನುವ ಕಮಾಂಡನ್ನು ಟೈಪ್ ಮಾಡಿ ನಾವು ರಿಜಿಸ್ಟ್ರಿ ಎಡಿಟರನ್ನು ಓಪನ್ ಮಾಡ್ತೀವಿ. ನೀವು ರಿಜಿಸ್ಟ್ರಿನಲ್ಲಿ ಕೆಲಸ ಮಾಡುವಾಗ ನೀವು ಯಾವ ಕೆಲಸ ಮಾಡ್ತೀರಾ ಎಂಬುದನ್ನು ನೋಡಿ ಕೆಲಸ ಮಾಡಬೇಕು. ನೀವು ಏನಾದರೂ ತಪ್ಪು ಮಾಡಿದರೆ ಆಪ್ರೇಟಿಂಗ್ ಸಿಸ್ಟಮ್ ನಮಗೆ ಲೋಡ್ ಆಗಲ್ಲ. ಮತ್ತೊಂದು ಬಾರಿ ನೀವು ಆಪ್ರೇಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರಿ ಎಡಿಟರ್ನಲ್ಲಿ ನಾವು ಹೆಚ್ಚಿಗೆ ಲೋಕಲ್ ಮಿಷನನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಇದರಲ್ಲಿ ಸಾಫ್ಟ್ವೇರನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಇದರಲ್ಲಿ ಮೈಕ್ರೋಸಾಫ್ಟನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಮೈಕ್ರೋಸಾಫ್ಟ್ನಲ್ಲಿ ವಿಂಡೋಸ್ NT ಎಂದು ಒಂದು ಫೋಲ್ಡರ್ ಇದೆ. ವಿಂಡೋಸ್ NTಯನ್ನು ಓಪನ್ ಮಾಡಿ ಅದರಲ್ಲಿ ಕರೆಂಟ್ ವೆರ್ಷನ್ ಇದೆ. ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಇಲ್ಲಿ ನಮಗೆ ಪ್ರೊಫೈಲ್ ಎಂದು ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿದರೆ ಪ್ರೊಫೈಲ್ ಲಿಸ್ಟ್ ಎಂದಿದೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಇದರಲ್ಲಿ ನೋಡಿದರೆ ತುಂಬ ಪ್ರೊಫೈಲ್ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ಯೂಸರ್ ಹೆಸರನ್ನು ಯೂಸ್ ಮಾಡಲ್ಲ. ಯೂಸರ್ನ ID ನಂಬರ್ ಇಲ್ಲಿ ಯೂಸ್ ಮಾಡುತ್ತೆ. ನಾವು ರಿಜಿಸ್ಟ್ರಿನಲ್ಲಿ ಎಲ್ಲಿ ಓಪನ್ ಮಾಡಿದ್ದೀವಿ ಎಂಬುದನ್ನು ನೀವು ನೋಟ್ ಮಾಡಬೇಕು. ಹೆಚ್ಚಿಗೆ ಲೋಕಲ್ ಮಿಷನ್ನಲ್ಲಿ ಸಾಫ್ಟ್ವೇರ್, ಮೈಕ್ರೋಸಾಫ್ಟ್, ವಿಂಡೋಸ್ NT, ಕರೆಂಟ್ ವೆರ್ಷನ್, ಪ್ರೊಫೈಲ್ ಲಿಸ್ಟ್ ಎನ್ನುವ ಲೊಕೇಶನನ್ನು ಓಪನ್ ಮಾಡಿದ್ದೀವಿ. ಇಲ್ಲಿ ಒಂದು ID-ಯನ್ನು ನೀವು ಕ್ಲಿಕ್ ಮಾಡಿ ನೋಡಿದರೆ ಪ್ರೊಫೈಲ್ ಇಮೇಜ್ ಪಾತ್ ಎನ್ನುವ ಒಂದು ಇನ್ಫಾರ್ಮೇಷನ್ ಇದೆ. ಇಲ್ಲಿ ನೋಡಿದರೆ ಬಿಟ್ನೆಟ್ಸ್ ಎಂದಿದೆ. ಹಾಗೆಂದರೆ ಈ ID ನಂಬರ್ ಬಿಟ್ನೆಟ್ಸ್ ಯೂಸರ್ನ ID ನಂಬರ್. ನೆಕ್ಸ್ಟ್ ID-ಯನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಸೆಲೆಕ್ಟ್ ಮಾಡಿ ನೋಡಿದರೆ ಪ್ರೊಫೈಲ್ ಪಾತ್ನಲ್ಲಿ ಗೋಬಿ ಎನ್ನುವ ಇನ್ಫಾರ್ಮೇಷನ್ ಇದೆ. ಗೋಬಿಗೆ ಈ ID ನಂಬರ್ನಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿದೆ. ಇನ್ನೊಂದು ಪ್ರೊಫೈಲನ್ನು ಸೆಲೆಕ್ಟ್ ಮಾಡೋಣ. ಸ್ಟೂಡೆಂಟ್ ಪ್ರೊಫೈಲ್. ಈ ಪ್ರೊಫೈಲ್ ಅಡ್ಮಿನಿಸ್ಟ್ರೇಟರ್ ಪ್ರೊಫೈಲ್. ಗೋಬಿನ ಪ್ರೊಫೈಲನ್ನು ನಾವು ಡಿಲೀಟ್ ಮಾಡಬೇಕು. ಯಾವಾಗಲೂ ರಿಜಿಸ್ಟ್ರಿನಲ್ಲಿ ಒಂದು ಡೀಟೇಲನ್ನು ಡಿಲೀಟ್ ಮಾಡೋದಕ್ಕೆ ಮುಂಚೆ ಈ ಡೇಟೆಯನ್ನು ನೀವು ಬ್ಯಾಕಪ್ ಮಾಡಬೇಕು. ಕಾರಣ ಡಿಲೀಟ್ ಮಾಡಿದ ಮೇಲೆ ನಮಗೆ ಏನಾದರೂ ಪ್ರಾಬ್ಲಮ್ ಆಗಿದರೆ ಆ ಬ್ಯಾಕಪ್ಪನ್ನು ಯೂಸ್ ಮಾಡಿ ನಾವು ಅದನ್ನು ಕರೆಕ್ಟ್ ಮಾಡ್ಬೋದು. ಈ ರಿಜಿಸ್ಟ್ರಿ ವ್ಯಾಲ್ಯೂವನ್ನು ಹಾಗೆಂದರೆ ಗೋಬಿನ ರಿಜಿಸ್ಟ್ರಿ ವ್ಯಾಲ್ಯೂವನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಾವು ರೈಟ್ ಕ್ಲಿಕ್ ಮಾಡಿದರೆ ಎಕ್ಸ್ಪೋರ್ಟ್ ಎಂದು ಒಂದು ಆಪ್ಷನ್ ಇದೆ. ಇದನ್ನು ಸೆಲೆಕ್ಟ್ ಮಾಡೋಣ. ಈ ಡೀಟೇಲನ್ನು ನಾವು ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡೋಣ. ಡೆಸ್ಕ್ಟಾಪನ್ನು ಸೆಲೆಕ್ಟ್ ಮಾಡಿ ಈ ಡೇಟಾ ಗೋಬಿನ ಓಲ್ಡ್ ಡೇಟಾ ಎಂದು ಹೇಳಿ ನಾವು ಸೇವ್ ಮಾಡ್ತೀವಿ. ಡೆಸ್ಕ್ಟಾಪ್ನಲ್ಲಿ ಗೋಬಿನ ಓಲ್ಡ್ ಡೇಟಾ ಸ್ಟೋರ್ ಆಗಿದೆ. ಈಗ ನಾವು ಗೋಬಿನ ಈ ಪ್ರೊಫೈಲ್ ಇನ್ಫಾರ್ಮೇಷನನ್ನು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡೋದಕ್ಕೆ ಮುಂಚೆ ಗೋಬಿನ ಪ್ರೊಫೈಲ್ ಡಿಲೀಟ್ ಮಾಡ್ತೀವಾ ಎಂಬುದನ್ನು ನೀವು ಕನ್ಫರ್ಮ್ ಮಾಡಬೇಕು. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಡಿಲೀಟನ್ನು ಕ್ಲಿಕ್ ಮಾಡಿ ಗೋಬಿನ ಪ್ರೊಫೈಲ್ ಇನ್ಫಾರ್ಮೇಷನನ್ನು ನಾವು ಡಿಲೀಟ್ ಮಾಡ್ತೀವಿ. ಈಗ ಗೋಬಿಗೆ ಅಕೌಂಟ್ ಇದೆ, SID ನಂಬರ್ ಇದೆ, ಆದರೆ ಪ್ರೊಫೈಲ್ ಮಾತ್ರ ನಾವು ಡಿಲೀಟ್ ಮಾಡಿದ್ದೀವಿ. ನೀವು ಏನಾದರೂ ತಪ್ಪು ಮಾಡಿದರೆ ನಿಮಗೆ ಅದನ್ನು ರಿವರ್ಸ್ ಮಾಡ್ಬೋದು.
ಒಂದು ಉದಾಹರಣೆಗೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಮೆರ್ಜಿ ಎನ್ನುವ ಆಪ್ಷನ್ ಇದೆ. ಇದನ್ನು ನೀವು ಸೆಲೆಕ್ಟ್ ಮಾಡಿದರೆ ಎಸ್ ಕ್ಲಿಕ್ ಮಾಡಿ, ಇಲ್ಲಿ ಎಸ್ ಕ್ಲಿಕ್ ಮಾಡಿದರೆ ನೀವು ಡಿಲೀಟ್ ಮಾಡಿದ ಆ ಕೀ ಇನ್ಫಾರ್ಮೇಷನ್ ಮತ್ತೆ ನಿಮಗೆ ರಿಜಿಸ್ಟ್ರಿನಲ್ಲಿ ಬರುತ್ತೆ. ರಿಜಿಸ್ಟ್ರಿನಲ್ಲಿ ನೀವು ಏನಾದರೂ ಕೀ ವ್ಯಾಲ್ಯೂವನ್ನು ಡಿಲೀಟ್ ಮಾಡಬೇಕು ಅಂದರೆ ಮೊದಲು ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕು, ಆಮೇಲೆ ಡಿಲೀಟ್ ಮಾಡಬೇಕು. ಈಗ ನಮಗೆ ಗೋಬಿ ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡಬಹುದು. ಆ ಥರ ಡಿಲೀಟ್ ಮಾಡೋದಕ್ಕೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತೀವಿ. ಎಸ್ ಕ್ಲಿಕ್ ಮಾಡಿದರೆ ಗೋಬಿನ ಪ್ರೊಫೈಲ್ ಇನ್ಫಾರ್ಮೇಷನ್ ಡಿಲೀಟ್ ಆಗಿದೆ. ಇದಾದ ಮೇಲೆ ಕಂಪ್ಯೂಟ್ರ್ನಲ್ಲಿ ಗೋಬಿ ಲಾಗಿನ್ ಆಗಬೇಕು. ಗೋಬಿನ ಅಕೌಂಟ್ ಇದೆ, ಪಾಸ್ವರ್ಡ್ ಇದೆ. ಇಲ್ಲಿ ನಾವು ಗೋಬಿಯನ್ನು ಸೆಲೆಕ್ಟ್ ಮಾಡಿ ಗೋಬಿನ ಓಲ್ಡ್ ಪಾಸ್ವರ್ಡನ್ನು ಟೈಪ್ ಮಾಡಿ ಒಳಗಡೆ ಲಾಗಿನ್ ಆಗ್ತೀವಿ. ಈಗ ಲಾಗಿನ್ ಆಗಿದರೆ ಗೋಬಿಗೆ ಒಂದು ಹೊಸ ಪ್ರೊಫೈಲನ್ನು ಕ್ರಿಯೇಟ್ ಆಗ್ತದೆ. ಡಿಫಾಲ್ಟ್ ಪ್ರೊಫೈಲನ್ನು ಕಾಪಿ ಮಾಡಿ ಗೋಬಿಗೆ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡುತ್ತೆ. ಲಾಗಿನ್ ಆಗಿ ಡಾಕ್ಯುಮೆಂಟ್ ಪಿಕ್ಚರ್ ಫೋಲ್ಡ್ರ್ ಓಪನ್ ಮಾಡಿ ನೋಡಿದರೆ ಅದರೊಳಗಡೆ ಫೈಲ್ಸ್ ಏನೂ ಇರಲ್ಲ. ಕಾರಣ ಒಂದು ಹೊಸ ಪ್ರೊಫೈಲನ್ನು ಗೋಬಿಗೆ ನಾವು ಕ್ರಿಯೇಟ್ ಮಾಡಿ ಕೊಟ್ಟಿರ್ತೀವಿ. ಈಗ ಗೋಬಿ ಏನು ಮಾಡಬೇಕು ಅಂದರೆ ಸಿ ಡ್ರೈವ್ನಲ್ಲಿ ಗೋಬಿ ಇದರ ಮುಂದೆ ಸೇವ್ ಮಾಡಿದ ಫೈಲ್ಸ್ ಎಲ್ಲವನ್ನು ಗೋಬಿ ಡಾಟ್ ಓಲ್ಡ್ ಎನ್ನುವ ಫೋಲ್ಡ್ರ್ ಒಳಗಡೆ ಇರುತ್ತೆ. ಈ ಗೋಬಿ ಡಾಟ್ ಓಲ್ಡ್ ಎನ್ನುವ ಈ ಫೋಲ್ಡ್ರನ್ನು ಓಪನ್ ಮಾಡಿ ಗೋಬಿ ಓಲ್ಡ್ನಲ್ಲಿ ಡಾಕ್ಯುಮೆಂಟನ್ನು ನಾವು ಓಪನ್ ಮಾಡಿದರೆ ಇದರ ಮುಂದೆ ಗೋಬಿ ಸೇವ್ ಮಾಡಿದ ಫೈಲ್ಸ್ ಎಲ್ಲವನ್ನು ಇಲ್ಲಿ ತೋರಿಸುತ್ತೆ. ಈ ಫೈಲ್ಸ್ ಎಲ್ಲವನ್ನು ಕಟ್ ಮಾಡಿ ಗೋಬಿ ಲೇಟೆಸ್ಟ್ ಡಾಕ್ಯುಮೆಂಟ್ ಫೋಲ್ಡ್ರ್ ಒಳಗಡೆ ಫೇಸ್ ಮಾಡಬೇಕು. ಇಲ್ಲಿ ಡಾಕ್ಯುಮೆಂಟನ್ನು ಓಪನ್ ಮಾಡಿ ಒಳಗಡೆ ಫೇಸ್ ಮಾಡ್ತಾರೆ. ಇದೇ ಥರ ಗೋಬಿ ಏನು ಮಾಡಬೇಕು ಅಂದರೆ ಈ ಓಲ್ಡ್ ಫೋಲ್ಡ್ರಲ್ಲಿ ಇರುವ ಒಂದೊಂದು ಫೋಲ್ಡ್ರನ್ನು ಓಪನ್ ಮಾಡಿ ಇದರ ಮುಂದೆ ಕ್ರಿಯೇಟ್ ಮಾಡಿದ ಫೈಲ್ಸ್ ಎಲ್ಲವನ್ನು ಗೋಬಿನ ಪ್ರೆಸೆಂಟ್ ಪಿಕ್ಚರ್ ವಿಡಿಯೋ ಫೋಲ್ಡ್ರಿಗೆ ಮೂವ್ ಮಾಡಬೇಕು. ಈ ಥರ ಇದರ ಮುಂದೆ ಕ್ರಿಯೇಟ್ ಮಾಡಿದ ಫೈಲ್ಸ್ ಎಲ್ಲವನ್ನು ಕಾಪಿ ಮಾಡಿದ ಮೇಲೆ ಈ ಗೋಬಿ ಓಲ್ಡ್ ಎನ್ನುವ ಫೋಲ್ಡ್ರನ್ನು ನೀವು ಡಿಲೀಟ್ ಮಾಡಬಹುದು. ಇದರ ಮುಂದೆ ನಾವು ಡಿ ಡ್ರೈವ್ನಲ್ಲಿ ಪಿಕ್ಚರ್ ಫೋಲ್ಡ್ರಿಗೆ ಗೋಬಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಈಗ ಪಿಕ್ಚರ್ ಫೋಲ್ಡ್ರನ್ನು ಓಪನ್ ಮಾಡಿದರೆ ಗೋಬಿಗೆ ಈ ಫೋಲ್ಡ್ರ್ ಓಪನ್ ಮಾಡೋದಕ್ಕಾಗ್ತದೆ. ಈ ಫೋಲ್ಡ್ರನ್ನ ಪ್ರಾಪರ್ಟಿಯನ್ನು ಓಪನ್ ಮಾಡಿದರೆ ಗೋಬಿನ ಹೆಸರನ್ನು ಇಲ್ಲಿ ತೋರಿಸುತ್ತೆ. ಕಾರಣ ನಾವು ಗೋಬಿ ಅಕೌಂಟನ್ನು ಡಿಲೀಟ್ ಮಾಡಿಲ್ಲ. ನಾವು ಈ ಕ್ಲಾಸ್ನಲ್ಲಿ ಗೋಬಿ ಅಕೌಂಟನ್ನು ಡಿಲೀಟ್ ಮಾಡದೆ ಗೋಬಿ ಪ್ರೊಫೈಲನ್ನು ಯಾವ ಥರ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಎಂಬುದನ್ನು ನೋಡಿದ್ದೀವಿ. ಥ್ಯಾಂಕ್ ಯು.